ಸ್ನೇಹಿತರೆ, ಈ ವಿಡಿಯೋ ಒಮ್ಮೆ ನೋಡಿ. ಸೆಪ್ಟೆಂಬರ್ 23, 2023 ನನ್ನ ಬರ್ಡೇ ದಿನ ಅಜ್ಮೇರ್ ಅಲ್ಲಿರುವಂತಹ ವೆರಿ ಫೇಮಸ್ ಖಾಜಾ ಗರೀಬ್ ನವಾಜ್ ದರ್ಗಾಗೆ ಹೋಗಿರ್ತೇನೆ. ಈ ಹಿಂದೆ ಇದೇ ಒಂದು ದರ್ಗಾದ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ದರಿದ್ರದವರು ದರ್ಗಾ ನೋಡ್ಲಿಕ್ಕೆ ಅಂತ ಬರ್ತಿದ್ದಂತಹ ಒಂಟಿ ಹೆಂಗಸು ಹಾಗೂ ಲೋಕಲ್ ಹುಡುಗಿರ್ನ ರೇಪ್ ಮಾಡಿರುವಂತಹ ಸುಮಾರು 250ಕ್ಕೂ ಹೆಚ್ಚು ಕೇಸಸ್ ಇವೆ. ಸುಮಾರು ವರ್ಷಗಳಿಂದ ಆ ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ದರಿದ್ರದವರು ಈ ಕಚಡಾ ಕೆಲಸನ ಮಾಡ್ತಾ ಇರ್ತಾರೆ. ಕೊನೆಗೆ ಒಂದು ದಿನ ಅವರೆಲ್ಲ ಸಿಕ್ಕಿಬಿದ್ದು ಅವ್ರಿಗೆ ಕಾನೂನು ರೀತಿ ಶಿಕ್ಷೆನೂ ಆಗಿದೆ. ಸೊ ಇಲ್ಲಿ ತಪ್ಪು ಮಾಡಿದವರು ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರೆ ಹೊರತು ದರ್ಗಾದಲ್ಲಿದ್ದಂತಹ ದೇವ್ರಲ್ಲ. ದೇವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ಆ ದರ್ಗಾದಲ್ಲಿ ಯಾವುದೋ ಒಂದು ರೂಪದಲ್ಲಿ ದೇವ್ರು ಇದ್ದಾನೆ ಅಂತಾನೆ ಆ ದರಿದ್ರದವರು ಮಾಡ್ತಿದ್ದಂತಹ ಕಚ್ಚಡ ಕೆಲಸ ಹೊರಗ್ ಬಂದು ಅವ್ರಿಗೆ ಶಿಕ್ಷೆ ಸಿಕ್ಕಿದ್ದು. ಸೊ ಭಕ್ತಿಗೂ ಕ್ರಿಮಿನಲ್ಸ್ಗೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ತಿಳಿದವರು ದರ್ಗಾ ಹೋಗ್ತಾರೆ. ಸಮೀರು ಹೋಗ್ತಾನೆ, ಈ ದೇಶದ ಪ್ರಧಾನಿನೂ ಹೋಗ್ತಾರೆ. ಅದ್ರಲ್ಲಿ ಏನ್ ತಪ್ಪಿದೆ ನೋಡಿ. ನಮ್ ಹೋರಾಟ ಏನಿದ್ರು ಆ ನಕಲಿ ದೇವ ಮಾನವನ ವಿರುದ್ಧ ಹೊರತು ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅನ್ನೆಸೆಸರಿ. ಇಲ್ಲಿ ನಾನು ಪರ ವಿರೋಧ ಇಬ್ಬರ ಕಡೆಯಿಂದಲೂ ಮಾತನಾಡುತ್ತಿಲ್ಲ. ಸಾಮಾನ್ಯ ಪ್ರಜೆಯಾಗಿ ನನ್ನ ಅಭಿಪ್ರಾಯವೇನೆಂದರೆ, ನಮ್ಮ ದೇಶದಲ್ಲಿ ಸಂವಿಧಾನ ಇದೆ. ಜೊತೆಗೆ ಈ ದೇಶ ನಡೆಯುತ್ತಿರುವುದು ಸಂವಿಧಾನದ ಆಧಾರದ ಮೇಲೆ. ಈ ಸಂವಿಧಾನದ ಪ್ರಕಾರ ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾನೆ ಎಂದು ಸೂಕ್ತ ಸಾಕ್ಷ್ಯಾಧಾರವಿಲ್ಲದೆ ಆರೋಪಿಸುವ ಹಾಗಿಲ್ಲ. ಒಂದು ವೇಳೆ ಸಾಕ್ಷ್ಯಾಧಾರವಿದ್ದರೆ ಪೊಲೀಸ್ ಬಳಿ, ಇಲ್ಲದಿದ್ದರೆ ನ್ಯಾಯಾಲಯಗಳಲ್ಲಿ, ಅದು ಇಲ್ಲ ಸಾಧ್ಯವಿದ್ದರೆ ಸರ್ಕಾರದ ಬಳಿ ನ್ಯಾಯ ಕೇಳಬಹುದು. ಇಲ್ಲಿ ನ್ಯಾಯ ಮುಚ್ಚಿಡುವ ತಂತ್ರ ತಿಳಿದರೆ ಅದು ರಸ್ತೆಗಿಳಿದು ಪ್ರತಿಭಟಿಸಬಹುದು, ಹೋರಾಟ ಮಾಡಲೂಬಹುದು. ಅದು ಬಿಟ್ಟು ನಾವು ಯಾರನ್ನು ದೂಷಿಸುವುದು ತಪ್ಪಾಗುತ್ತದೆ. ಕಾರಣದಲ್ಲಿ SIT ರಚನೆಯಾಗಿದೆ. ಅವರು ವಿಳಂಬ ಅಥವಾ ಮುಚ್ಚಿಡುವ ಪ್ರಯತ್ನ ಮಾಡಿದರೆ ಅದರ ವಿರುದ್ಧ ಖಂಡಿತವಾಗಿಯೂ ಹೋರಾಟ ಮಾಡಬಹುದು. ಇಲ್ಲಿ ಅಜ್ಮೀರದಲ್ಲಿ ದೇವರಿದ್ದಾನೆ, ಶಿಕ್ಷೆ ಕೊಡಿಸುವ ಅನ್ನೋದಾದರೆ ಧರ್ಮಸ್ಥಳದಲ್ಲಿ ದೇವರಿಲ್ಲ ಅಂತನ? ಅಲ್ಲೂ ದೇವರಿದ್ದಂತಾನೆ, ಅವನು ಸರಿಯಾದ ಶಿಕ್ಷೆ ಕೊಡ್ತಾನೆ. ಆದರೆ ಶಿಕ್ಷೆ ಕೊಡ್ಸಕ್ಕೆ ಫಸ್ಟು ಕಾರಣವನ್ನ ತನಿಖೆ ನಡೆಯಲು ಬಿಡಿ, ತನಿಖೆ ಮಾಡಲಿ, ಅದನ್ನ ನ್ಯಾಯಾಲಯಗಳಲ್ಲಿ ಅದನ್ನ ಮಾಡಲಿ, ಆಮೇಲೆ ನೋಡೋಣ ದೇವರು ತೀರ್ಪು ಕೊಡ್ತಾನೋ ಇಲ್ಲೋ ಅಂತ. ಈ ಪ್ರಕರಣದಲ್ಲಿ ಇಷ್ಟು ವರ್ಷಗಳಲ್ಲಿ ಯಾರ ಹೆಸರು ಇತ್ಯರ್ಥವಾಗಿಲ್ಲ ಹಾಗೂ ನ್ಯಾಯಾಲಯದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನು ಅಪರಾಧಿ ಎಂದು ಘೋಷಿಸೂ ಇಲ್ಲ. ಆದರೂ ಅವರು ನಕಲಿ ದೇವಮಾನವ ಹೇಗಾಗುತ್ತಾರೆ? ಜೊತೆಗೆ ಅಜ್ಮೀರ ದರ್ಗಾದ ಪ್ರಕರಣದಲ್ಲಿ ಹೆಸರು ತಗೊಳ್ಳದ ಈತ ಧರ್ಮಸ್ಥಳದ ಪ್ರಕರಣದಲ್ಲಿ ಹೇಗೆ ಇವರ ಹೆಸರು ಬಳಸ್ತಾನೆ ಗಳಿಗೂ? ಇದನ್ನು ತಿಳ್ಕೊಂಡು ಮೊನ್ನೆನೂ ಒಂದಷ್ಟು ಜನ, ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಆಮೇಲೆ ಯಾರ ಪಾದಯಾತ್ರೆ ಮಾಡ್ತೀನಿ ಅಂತ ಬಂದವರಾಗಿರ್ಬೋದು, ಎಲ್ಲ ಸಹ ಅದು ನಕಲಿ ದೇವಮಾನವ, ನಕಲಿ ದೇವಮಾನ. ಯಾರು ಇದನ್ನ ಟೈಟ್ಲ್ ಘೋಷಣೆ ಮಾಡಿದ್ರೆ? ಯಾರು? ನಮ್ಮ ಸಂವಿಧಾನ ಅಂತ ಒಂದು ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಒಟ್ಟಾರೆಯಾಗಿ ನ್ಯಾಯಕ್ಕಾಗಿ ಹೋರಾಡುವುದೇ ಆದರೆ ಪೊಲೀಸ್, ಕೋರ್ಟು, ಗೌರ್ಮೆಂಟ್, ಕಾನ್ಸ್ಟಿಟ್ಯೂಷನ್ನು ಚೌಕಟ್ಟಿನಲ್ಲಿ ಸಾಕ್ಷ್ಯಾಧಾರ ಕಲೆ ಹಾಕಿ ಅಪರಾಧ ನಿರೂಪಿಸಬೇಕಾಗತ್ತೆ ವಿನಃ ಹೀಗೆ ಅಪಪ್ರಚಾರದಿಂದಲ್ಲ. ಏನಂತೀರ? ನಿಮ್ಮ ಕಮೆಂಟ್ ನ್ಯಾಯಯುತವಾಗಿರಲಿ. ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾರಿಗೆ ಆಗಲಿ ರಾಜಕೀಯದವರು ಮಾಡ್ತಾರೆ ಅಂತ ನಾವು ಕೂತ್ಕೊಂಡು ಜನಸಾಮಾನ್ಯರು ರಾಜಕೀಯ ಮಾಡೋದರಲ್ಲಿ ತಪ್ಪಾಗುತ್ತೆ. ಧನ್ಯವಾದಗಳು.